ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ ಡ್ರೈವ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಎಫ್ಐಆರ್ಗೂ ಮುನ್ನ ಸತೀಶ್ ಬಾಬು ವಶಕ್ಕೆ ಪಡೆಯಲಾಗಿತ್ತು. ಮೈಸೂರಿನಲ್ಲಿ ಸಾರಾ ಮಹೇಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಎಫ್ಐಆರ್ಗೂ ಮುನ್ನವೇ ಸತೀಶ್ ಬಾಬುನನ್ನ ವಶಕ್ಕೆ ಪಡೆದಿದ್ರು ಅಧಿಕಾರಿಗಳು. ರಾತ್ರಿ 9ಕ್ಕೆ ಎಫ್ಐಆರ್, ಮರುದಿನವೇ ಸತೀಶ್ನ ಕರೆದೊಯ್ದು ಮೈಸೂರಿನ ಬೇಕರಿಯ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ರಾತ್ರಿ 9ಕ್ಕೆ ಎಫ್ಐಆರ್, ಮರುದಿನವೇ ಸತೀಶ್ನ ಕರೆದೊಯ್ತಾರೆ. ಮೈಸೂರಿನ ಬೇಕರಿಯ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ಇದು ಗೊತ್ತಾಗ್ತಾ ಇದ್ದ ಹಾಗೆ ಬೇಕರಿಯ ಹಾರ್ಡ್ ಡಿಸ್ಕ್ ಏನಿದೆ ಅದನ್ನ ಡಿಲೀಟ್ ಮಾಡಲಾಗಿದೆ. ಮೊಬೈಲ್ ವಿಡಿಯೋ ಮಾಡಿ ಬೇರೊಬ್ಬರಿಗೆ ಕಳುಹಿಸಿದ್ದಾನೆ. ಈ ಸಾಕ್ಷಿಗಳು ಇದೆ, ವಕೀಲರು ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ಮೈಸೂರಿನಲ್ಲಿ ಜೆಡಿಎಸ್ನ ಮಾಜಿ ಶಾಸಕ ಸಾರಾ ಮಹೇಶ್ ಅವರು ಕೊಟ್ಟಂತಹ ಹೇಳಿಕೆ, ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ದೂರು ಕೊಟ್ಟವನು ಅಮಾಯಕ, ಆತನಿಗೆ ಹಣ ನೀಡಿ ಖಾಲಿ ಪೇಪರ್ನಲ್ಲಿ ಸಹಿ ಪಡೆದಿದ್ದಾನೆ. ದೂರು ಕೊಟ್ಟ ಯುವಕ ಎಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡ್ತಾರೆ ಸಾರಾ ಮಹೇಶ್. ಹೇಳ್ತಿದ್ದ ನಮಗೆ ಅವರು ರೆಸ್ಕ್ಯೂ ಮಾಡಿರ್ತಕ್ಕಂಥದ್ದು ತೋಟದಲ್ಲ, ಅವ್ರ ಸಂಬಂಧಿಕರು ಮನೆಯಲ್ಲಿ ಅವರೇನೇ ಫೋನ್ ಮಾಡಿದ ನಂತರ ಪೊಲೀಸ್ನವರು ಕರ್ಕೊಂಬಂದಿರ್ತಕ್ಕಂಥದ್ದು ಅಂತ ಹೇಳಿ. ಅಲ್ಲ, 164 ಸ್ಟೇಟ್ಮೆಂಟ್ನ 7 ಡೇಸ್ ಆದರೂ ಕೊಡಿಸ್ತಿಲ್ಲ ಅಂದರೆ ಅರ್ಥ ಆಗಬೇಕಲ್ವ ಇದು ಉದ್ದೇಶ ಏನಿದೆ ಅಂಥೇಳಿ. ಆಮೇಲೆ ಸಂಜೆ ಇವರು ಅಡ್ವೊಕೇಟ್ ಇದ್ದಾರೆ. ರಾತ್ರಿ 2ನೇ ತಾರೀಕು ರಾತ್ರಿ 9:05 ಎಫ್ಐಆರ್ ಆಗುತ್ತೆ ರೇವಣ್ಣವ್ರ ಮೇಲೆ. ಬೆಳಿಗ್ಗೆ 12ವರೆಗೇ ಆ ಸತೀಶ್ ಬಾಬುನ ಹೆಬ್ಬಾಳ್ ಬೇಕ್ರಿ ಹತ್ರ ಇದ್ದವ್ರನ್ನ ಅರೆಸ್ಟ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಮುಂಚೆ ಇದು ಎಲ್ಲಾದರೂ ಕೇಳಿದ್ದೀರಾ? ಹಲವಾರು CCTV ಇರ್ತದೆ ಹೆಬ್ಬಾಳ್ ಸರ್ಕಲ್ಲಿ ಅಂತ. ಇದು ಯಾಕೆ? ಆದರೆ ನೀವು ನಿಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಹಲವು ಕಾರ್ಯಕರ್ತರು, ಮುಖಂಡರು ಪೊಲೀಸ್ ಸ್ಟೇಷನ್ಲಿ ಏನೂ ತಪ್ಪು ಮಾಡಿದೆ 5-6 ದಿವಸ ಅವ್ರ ಕುಟುಂಬಕ್ಕೆ ಎಷ್ಟು ನೋವಾಯ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.